ನಮಸ್ಕಾರ ವೀಕ್ಷಕರೇ. ನಿನ್ನೆ ಸಂಚಿಕೆಯಲ್ಲಿ ನಾವು ರಾಮಾಯಣದ ಲಂಕೆ ಕಾಂಡದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಉತ್ತರಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ರಾಮ ಸೀತೆ ಗರ್ಭಿಣಿಯಾಗಿದ್ದಾಗ ಮತ್ತೆ ವನವಾಸಕ್ಕೆ ಯಾಕೆ ಕಳಿಸ್ದ ಅಂತ ತಿಳ್ಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ರಾಮ ಅಯೋಧ್ಯೆಗೆ ಬರಲು ಇನ್ನು ಒಂದು ದಿನ ಮಾತ್ರ ಉಳಿದಿತ್ತು. ಆದರೆ ಅವರು ಎಲ್ಲಿದ್ದಾರೆಂದು ಯಾರಿಗೂ ತಿಳಿದಿರಲಿಲ್ಲ. ಒಬ್ಬ ಬ್ರಾಹ್ಮಣ ಭರತನ ಆಶ್ರಮಕ್ಕೆ ಬಂದು ರಾಮ ಇನ್ನೇನು ಬರಲಿದ್ದಾನೆ ಎಂದು ಸೂಚನೆ ನೀಡ್ತಾರೆ. ಈ ವಿಷಯ ಇಡೀ ರಾಜ್ಯಕ್ಕೆ ಹಬ್ಬುತ್ತೆ. ಎಲ್ಲರೂ ರಾಮನ ಸ್ವಾಗತಕ್ಕಾಗಿ ಇಡೀ ನಗರವನ್ನೇ ಅಲಂಕಾರ ಮಾಡ್ತಾರೆ. ಭರತನಿಗೆ ರಾಮ ಬರುವ ಸೂಚನೆಯನ್ನು ನೀಡಿದ್ದು ಬೇರೆ ಯಾರೂ ಅಲ್ಲ, ಹನುಮಂತ. ಪುಷ್ಪಕ ವಿಮಾನವು ಅಯೋಧ್ಯೆಯ ಹೊರಭಾಗದಲ್ಲಿ ಕೆಳಗಿಳಿಯಿತು. ಭರತ ರಥದತ್ತ ಧಾವಿಸಿ ಬರುತ್ತಿದ್ದ. ಅವನ ಜೊತೆಗೆ ಶತ್ರುಘ್ನನೂ ಬರುತ್ತಿದ್ದ. ಭರತ ತನ್ನತ್ತ ಬರುತ್ತಿರುವುದನ್ನು ನೋಡಿದ್ದೇ ಶ್ರೀರಾಮ ಅಳತೊಡಗಿದ. ಭರತ ಮುಂದೆ ಬಂದು ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಶ್ರೀರಾಮ ಅವನನ್ನು ಮೇಲೆಬ್ಬಿಸಿ ಅವನನ್ನು ಹೃದಯಪೂರ್ವಕವಾಗಿ ತಬ್ಬಿಕೊಂಡ. ಆ ಮಹಾ ಸಮ್ಮಿಲನವು ಅಲ್ಲಿ ನೆರೆದಿದ್ದವರ ಕಣ್ಣುಗಳಲ್ಲಿ ನೀರು ತಂದಿತು. ವಿಭೀಷಣ, ಸುಗ್ರೀವ, ಅಂಗದ, ಹನುಮಂತ ಮತ್ತು ಸೀತೆ ಕೂಡ ಆನಂದ ಬಾಷ್ಪ ಸುರಿಸಿದರು. ಮುಂದಿನ ದಿನ ಗುರು ವಸಿಷ್ಠರು ಅಯೋಧ್ಯೆಗೆ ಬಂದರು. ಬಂದ ಕೂಡಲೇ ಶಾಸ್ತ್ರೋಕ್ತವಾಗಿ ಶ್ರೀರಾಮನ ಪಟ್ಟಾಭಿಷೇಕ ಮಾಡಿದರು. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ವಿಭೀಷಣ, ಸುಗ್ರೀವ, ಅಂಗದ ಹಾಗೂ ಹನುಮಂತ ರಾಮನ ರಾಜ್ಯದಲ್ಲೇ ಉಳಿದುಕೊಂಡರು. ರಾಮನಿಗೆ ಇದರಿಂದ ಅಪಾರ ಸಂತೋಷವೂ ಆಯಿತು ಹಾಗೂ ದುಃಖವೂ ಆಯಿತು. ಒಂದು ದಿನ ಅವರನ್ನೆಲ್ಲರನ್ನೂ ಉದ್ದೇಶಿಸಿ, ದುಷ್ಟ ರಾವಣನ ವಿರುದ್ಧ ನಡೆದ ಯುದ್ಧದಲ್ಲಿ ನನಗೆ ವಿಜಯ ಲಭಿಸಿದ್ದು ನೀವೆಲ್ಲರೂ ನನಗೆ ನೀಡಿದ ಸಂಪೂರ್ಣ ಸಹಕಾರದಿಂದ. ನಿಮ್ಮಂತಹ ಗೆಳೆಯರನ್ನು ಪಡೆಯುವುದು ಒಂದು ಮಹಾ ಅದೃಷ್ಟ. ನೀವು ನನ್ನತ್ತ ತೋರುವ ಪ್ರೀತಿಯೇ ನಿಮ್ಮನ್ನು ಇಂದು ಇಲ್ಲಿ ಕಟ್ಟಿ ಹಾಕಿದೆ. ಇದರಿಂದ ನನ್ನಲ್ಲಿ ತಪ್ಪಿತಸ್ಥ ಭಾವನೆ ಮೂಡಿದೆ. ನೀವಿಲ್ಲದೆ ನಿಮ್ಮ ಸಾಮ್ರಾಜ್ಯ ಹಾಗೂ ನಿಮ್ಮ ಪ್ರಜೆಗಳು ಕೊರಗುತ್ತಿದ್ದಾರೆ. ಸ್ನೇಹಿತರೆ, ನನ್ನ ಕಡೆ ಸಂಪೂರ್ಣ ಗಮನ ಹರಿಸುವುದನ್ನು ಬಿಟ್ಟು ನಿಮ್ಮ ಕರ್ತವ್ಯಗಳತ್ತ ಮುಖ ಮಾಡಿ ಎಂದು ಹೇಳಿದ. ಆಗ ವಿಭೀಷಣ, ಸುಗ್ರೀವ, ಅಂಗದ ಅಲ್ಲಿಂದ ಹೋಗಲು ಇಷ್ಟವಿಲ್ಲದಿದ್ದರೂ ರಾಮನ ಮಾತನ್ನು ಮೀರಲಾರದೆ ಅವರೆಲ್ಲರೂ ಹೊರಡಲು ಸಿದ್ಧರಾದರು. ಆದರೆ ಹನುಮಂತನಿಗೆ ಅಲ್ಲಿಂದ ಕದಲಲು ಸಹ ಇಷ್ಟವಾಗಲಿಲ್ಲ. ಆಗ ಸುಗ್ರೀವ ಹನುಮಂತನಿಗೆ ಕೇಳಿದ, ವಾಯುಪುತ್ರನೇ, ನನ್ನೊಂದಿಗೆ ಹಿಂದಿರುಗಲು ನಿನಗೆ ಮನಸ್ಸಿಲ್ಲವೇನು ಎಂದು ಕೇಳಿದಾಗ ಹನುಮಂತ, ಶ್ರೀರಾಮನ ಸೇವೆ ಮಾಡುವುದರ ಹೊರತು ಇನ್ನುಳಿದ ಎಲ್ಲ ಕಾರ್ಯಗಳಲ್ಲೂ ಆಸಕ್ತಿ ಹೊರಟು ಹೋಗಿದೆ ಎಂದು ಹೇಳಿದ. ಆಗ ಸುಗ್ರೀವ, ಪ್ರಿಯ ಹನುಮಂತ, ನೀನು ಶ್ರೀರಾಮನನ್ನು ಅದೆಷ್ಟು ಆಳವಾಗಿ ಪ್ರೀತಿಸುವೆ ಎಂದು ಕುರುಹು ತೋರಿಸಬಲ್ಲೆಯಾ ಎಂದು ಕೇಳಿದ. ಆ ಕ್ಷಣವೇ ಹನುಮಂತ ತನ್ನ ಎದೆಯನ್ನು ಹರಿದು ತೋರಿದ. ಅಲ್ಲಿದ್ದವರೆಲ್ಲ ಅವನ ಹೃದಯ ಭಾಗದಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆಯ ಬಿಂದುಗಳು ಇರುವುದನ್ನು ಸ್ಪಷ್ಟವಾಗಿ ನೋಡಿದರು. ಆಗ ಸುಗ್ರೀವ, ವಾಯುಪುತ್ರನೇ, ನಿನಗೆ ಶ್ರೀರಾಮನಲ್ಲಿರುವ ಭಕ್ತಿಯು ಅಳೆಯಲಾಗದಷ್ಟು ಅಗಾಧವಾಗಿದೆ. ಅದು ನಿಜಕ್ಕೂ ವಿಸ್ಮಯಕಾರಿ. ನಾನು ಸುಗ್ರೀವ, ಕಪಿಗಳ ರಾಜ, ನನ್ನ ಕುರಿತಾದ ಎಲ್ಲ ಜವಾಬ್ದಾರಿಗಳಿಂದ ನಿನ್ನನ್ನು ಮುಕ್ತಗೊಳಿಸುತ್ತಿದ್ದೇನೆ ಎಂದು ಹೇಳಿದ. ಈಗ ರಾಮನ ಆಳ್ವಿಕೆ ಶುರುವಾಗುತ್ತದೆ. ರಾಮರಾಜ್ಯ ಹೇಗಿತ್ತು ಅಂತ ನಮಗೆಲ್ಲ ಈಗಾಗಲೇ ತಿಳಿದಿದೆ. ಹೀಗೆ ಒಂದು ದಿನ ರಾಮ ರಾಜ್ಯದ ಸ್ಥಿತಿಗತಿಗಳನ್ನು ತಿಳಿದು ಬರಲು ಒಬ್ಬ ಗೂಢಚಾರಿಯನ್ನ ಕಳಿಸ್ತಾನೆ. ಆಗ ರಾಜ್ಯದಲ್ಲಿ ಸೀತೆಯ ಅಪವಿತ್ರತೆಯ ಬಗ್ಗೆ ಮಾತನಾಡಿಕೊಳ್ತಿದ್ದಾರೆ ಅಂತ ರಾಮನಿಗೆ ಗೊತ್ತಾಗುತ್ತೆ. ಪ್ರಜೆಗಳ ನಂಬಿಕೆಗಾಗಿ ಹಾಗೂ ಸಿಂಹಾಸನದ ಮರ್ಯಾದೆಗಾಗಿ ರಾಮ ಲಕ್ಷ್ಮಣನಿಗೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಹೇಳ್ತಾನೆ. ಆಗ ಸೀತೆ ಗರ್ಭಿಣಿ. ಒಂದೆರಡು ದಿನಗಳ ಹಿಂದೆಯಷ್ಟೇ ಅವಳು ರಾಮನ ಬಳಿ ಸ್ವಲ್ಪ ತಿಂಗಳು ಋಷಿವರ್ಯರ ಜೊತೆ ಆಶ್ರಮದಲ್ಲಿ ಇರಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಇದರಿಂದ ಗರ್ಭದಲ್ಲಿರುವ ಮಕ್ಕಳಿಗೆ ಒಳ್ಳೆಯ ಗರ್ಭ ಸಂಸ್ಕಾರ ಸಿಗುವುದೆಂದು. ಆದರೆ ಅವಳಿಗೇನು ಗೊತ್ತಿತ್ತು, ಅವಳು ಹಲವಾರು ವರ್ಷ ಕಾಡಿನಲ್ಲೇ ಕಳೆಯಬೇಕೆಂದು. ರಾಮ ತನ್ನ ಆಸೆಯನ್ನು ಪೂರ್ತಿ ಮಾಡುತ್ತಿರುವನೆಂದು ಅವಳು ಕೂಡ ಲಕ್ಷ್ಮಣ ಜೊತೆ ಕಾಡಿಗೆ ಹೋಗುತ್ತಾಳೆ. ವೀಕ್ಷಕರೇ, ನಿಮಗೀಗ ಒಂದು ಸಂದೇಹ ಬರಬಹುದು. ಅಂತಹ ಪವಿತ್ರವಾದ ಸೀತಾಮಾತೆ ಮೇಲೆ ರಾಮನಿಗೆ ಸಂದೇಹವಿತ್ತ? ಇಲ್ಲ, ರಾಮನಿಗೆ ಸೀತೆ ಮೇಲೆ ಎಂದಿಗೂ ಸಂದೇಹವಿರಲಿಲ್ಲ. ಆದರೆ ಅವರಿಬ್ಬರು ದೂರ ಇರಬೇಕು ಅನ್ನೋದು ವಿಧಿ ಹಾಗೂ ಅವರಿಬ್ಬರಿಗೂ ಕೊಟ್ಟ ಶಾಪ.
ಆ ಶಾಪ ಏನು ಅಂತ ಈಗ ತಿಳಿದುಕೊಳ್ಳೋಣ. ಪದ್ಮಪುರಾಣದ ಪ್ರಕಾರ ಸೀತೆ ಚಿಕ್ಕವಳಾಗಿದ್ದಾಗ ವಾಲ್ಮೀಕಿ ಆಶ್ರಮದಲ್ಲಿದ್ದ ಒಂದು ಜೋಡಿ ದಿವ್ಯ ಗಿಳಿಗಳನ್ನು ಹಿಡಿದಿದ್ದಳು. ವಾಲ್ಮೀಕಿ ಆಶ್ರಮದಲ್ಲಿ ಕೇಳಿದ ಶ್ರೀರಾಮನ ಕಥೆಯ ಬಗ್ಗೆ ಪಕ್ಷಿಗಳು ಮಾತನಾಡುತ್ತಿದ್ದವು. ಇದು ಸೀತೆಗೆ ಕುತೂಹಲವನ್ನು ಉಂಟು ಮಾಡಿತು. ಅವಳು ಪ್ರಾಣಿಗಳೊಂದಿಗೆ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದ್ದಳು. ಆ ಸಮಯದಲ್ಲಿ ಹೆಣ್ಣು ಹಕ್ಕಿ ಗರ್ಭಿಣಿಯಾಗಿತ್ತು. ಅವರನ್ನು ಹೋಗಲು ಬಿಡುವಂತೆ ಅವಳು ಸೀತೆಯನ್ನು ವಿನಂತಿಸಿದಳು. ಆದರೆ ಸೀತೆ ತನ್ನ ಪುರುಷ ಸಂಗಾತಿಯನ್ನು ಮಾತ್ರ ಹಾರಿ ಹೋಗಲು ಅವಕಾಶ ಮಾಡಿಕೊಟ್ಟಳು ಮತ್ತು ಹೆಣ್ಣು ಗಿಳಿ ತನ್ನ ಸಂಗಾತಿಯಿಂದ ಬೇರ್ಪಟ್ಟ ಕಾರಣ ಸತ್ತಿತು. ಪರಿಣಾಮವಾಗಿ ಗಂಡು ಪಕ್ಷಿಯು ಸೀತೆಗೆ ಗರ್ಭಾವಸ್ಥೆಯಲ್ಲಿ ತನ್ನ ಪತಿಯಿಂದ ಬೇರ್ಪಟ್ಟು ಇದೇ ರೀತಿ ಅನುಭವಿಸುವೆ ಎಂದು ಶಪಿಸಿತು. ಈಗ ರಾಮನ ಶಾಪದ ಬಗ್ಗೆ ತಿಳ್ಕೊಳ್ಳೋಣ. ಮಹಾವಿಷ್ಣು ಸದಾ 3 ಲೋಕದ ಕಲ್ಯಾಣಕ್ಕಾಗಿ ದೇವತೆಗಳಿಗೆ ಬೆಂಬಲಿಸುತ್ತಿದ್ರು. ಹೀಗೆ ಒಮ್ಮೆ ದೇವತೆಗಳು ರಾಕ್ಷಸರು ಯುದ್ಧ ಮಾಡುವಾಗ ಮಹಾವಿಷ್ಣು ಭೃಗು ಮಹರ್ಷಿಗಳ ಪತ್ನಿ ಖ್ಯಾತಿಯ ಮೇಲೆ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸ್ತಾರೆ. ಆಗ ಭೃಗು ಮಹರ್ಷಿಗಳು ಕುಪಿತರಾಗಿ, ನೀವು ನಿಮ್ಮ ಪತ್ನಿಯಿಂದ ದೂರವಿದ್ದು ವಿರಹ ವೇದನೆಯನ್ನು ಅನುಭವಿಸಬೇಕೆಂದು ವಿಷ್ಣುವಿಗೆ ಶಾಪ ಕೊಡ್ತಾರೆ. ಆದರೆ ಮಹಾವಿಷ್ಣುವಿಗೆ ಯಾವುದೇ ಶಾಪ ತಟ್ಟುವುದಿಲ್ಲ. ಹಾಗಾಗಿ ಅವರು ತಮ್ಮ 7ನೇ ಅವತಾರದಲ್ಲಿ ರಾಮನ ರೂಪದಲ್ಲಿ ಜನಿಸಿದಾಗ ಅವರಿಗೆ ಈ ಶಾಪ ತಟ್ಟುತ್ತದೆ. ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗುತ್ತಾನೆ. ಸೀತೆ ಒಂದು ಕಡೆ ಕೂತು ಅಳುತ್ತಿರುತ್ತಾಳೆ. ಅವಳ ಧ್ವನಿ ಕೇಳಿ ವಾಲ್ಮೀಕಿ ಮಹರ್ಷಿಗಳು ಅವಳನ್ನು ಆಶ್ರಮಕ್ಕೆ ಕರೆದೊಯ್ಯುತ್ತಾನೆ. ಕಾಲ ಸರಿದಂತೆ ಸೀತೆಯು 2 ಮುದ್ದಾದ ಮಕ್ಕಳಿಗೆ ಜನ್ಮ ನೀಡಿದಳು. ವಾಲ್ಮೀಕಿ ಮಹರ್ಷಿಗಳು ಲವ ಮತ್ತು ಕುಶ ಎಂದು ನಾಮಕರಣ ಮಾಡಿದರು. ಮಕ್ಕಳ ಆಗಮನ ಅವಳ ಲೋಕವನ್ನೇ ಬದಲಾಯಿಸಿತು. ವಾಲ್ಮೀಕಿ ಮಹರ್ಷಿಗಳು ಅವರಿಗೆ ಅಕ್ಷರಾಭ್ಯಾಸ ಮಾಡಿಸಿ ಇತರ ಶೈಕ್ಷಣಿಕ ವಿಷಯಗಳನ್ನು ಕಲಿಸಿದರು. ವಾಲ್ಮೀಕಿ ಮಹರ್ಷಿಗಳು ಅವರ ತಾಯಿಯ ದುರಂತವನ್ನು ಹಾಡಿನ ಮುಖಾಂತರ ಹೇಳಿಕೊಟ್ಟಿದ್ದರು. ಆ ಮಕ್ಕಳು ಅದನ್ನು ಪ್ರಾರ್ಥನಾ ಗೀತೆಯಂತೆ ಹಾಡತೊಡಗಿದರು. ಅವರಿಗೆ ಶ್ರೀರಾಮನೇ ಅವರ ತಂದೆ ಎಂದು ತಿಳಿದಿರಲಿಲ್ಲ. ಕೆಲವು ದಿನಗಳ ನಂತರ ಅವರಿಗೆ ಬಿಲ್ವಿದ್ಯೆಯನ್ನು ಹೇಳಿಕೊಟ್ಟರು. ಬಿಲ್ವಿದ್ಯೆ ಅವರ ರಕ್ತದಲ್ಲೇ ಇದ್ದ ಕಾರಣ ಬಹು ಬೇಗ ಕಲಿತರು. ಸೀತೆಗೆ ಲವಕುಶರನ್ನು ಕಂಡರೆ ರಾಮ ಲಕ್ಷ್ಮಣರ ನೆನಪೇ ಬರುತ್ತಿತ್ತು. ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ವಸಿಷ್ಠರ ನೇತೃತ್ವದಲ್ಲಿ ಹಾಗೂ ಜನರ ಹೇಳಿಕೆಯ ಮೇಲೆ ಅಶ್ವಮೇಧ ಯಜ್ಞವನ್ನು ಮಾಡುತ್ತಾನೆ. ಅದರ ಉಸ್ತುವಾರಿಯನ್ನು ಶತ್ರುಘ್ನ ತೆಗೆದುಕೊಂಡಿರುತ್ತಾನೆ. ಮೊದಲಿಗೆ ಲವಣಾಸುರ ಎಂಬ ರಾಕ್ಷಸನೊಂದಿಗೆ ಯುದ್ಧ ಮಾಡಿ ಶತ್ರುಘ್ನ ಗೆಲ್ಲುತ್ತಾನೆ. ಎಷ್ಟೋ ರಾಜರು ಯುದ್ಧ ಮಾಡದೇನೆ ತಮ್ಮ ರಾಜ್ಯವನ್ನು ಒಪ್ಪಿಸುತ್ತಾರೆ. ಹೀಗೆ ಅಯೋಧ್ಯೆ ರಾಜ್ಯ ಮತ್ತಷ್ಟು ವಿಸ್ತಾರವಾಗುತ್ತದೆ. ಇಲ್ಲಿಗೆ ರಾಮಾಯಣದ ಉತ್ತರಕಾಂಡ ಮುಗಿಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮಾಯಣದ ಉತ್ತರಕಾಂಡದ ಬಗ್ಗೆ ತಿಳ್ಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ರಾಮಾಯಣದ ಲವಕುಶ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವೀಕ್ಷಾ ನ್ಯೂಸ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ನಾಳೆ ಸಿಗ್ತೀನಿ. ಜೈ ಶ್ರೀರಾಮ್.